ಸಣ್ಣ ಮಿಸ್ಟೇಕ್ಗೂ ಇಲ್ಲಿ ಜಾಗವಿಲ್ಲ. ಕಳೆದ ಬಾರಿಯ ದುರಂತ ಕಣ್ಣ ಮುಂದೆ ಇರುವಾಗಲೇ ಯಾವ ತಪ್ಪು ಮಾಡುವ ಹಾಗಿಲ್ಲ. ಇದಕ್ಕಾಗಿಯೇ ಈಗ ಕಷ್ಟಪಡ್ತಿರೋದು ಮಾತ್ರ ನಮ್ಮ ಹೆಮ್ಮೆಯ ಸುನಿತಾ ವಿಲಿಯಮ್ಸ್. ಹೌದು, ಈಗ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಸದ್ಯಕ್ಕಂತೂ ಭೂಮಿಗೆ ಇಳಿಯಲ್ಲ. ಹಾಗಂತ ಈಗಲೇ ಕರೆತಂದ್ರೆ ಕಲ್ಪನಾ ಚಾವ್ಲಾ ಸ್ಥಿತಿ ಆದ್ರೆ ಎಂಬ ಆತಂಕವೂ ಎದುರಾಗಿದೆ. ಹೀಗಾಗಿಯೇ ನಾಸಾ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ. ಇದರ ಮೂಲಕ ಸುನಿತಾ ವಿಲಿಯಮ್ಸ್ ರನ್ನ ಬಾಹ್ಯಾಕಾಶದಿಂದ ಕರೆತರಲಾಗ್ತಿದೆ. ಹಾಗಾದ್ರೆ ಆ ಪ್ಲಾನ್ ಬಿ ಯಾವುದು? ಯಾವಾಗ ಬರ್ತಾರೆ ಸುನಿತಾ ವಿಲಿಯಮ್ಸ್? ಅಲ್ಲಿವರೆಗೆ ಆಕ್ಸಿಜನ್ ಸಾಕಾಗುತ್ತೆ ಎಂಬ ಡೀಟೇಲ್ಸ್ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ ಜೂನ್ 5ರಂದು ಅಮೆರಿಕ ಮೂಲದ ಬುಚ್ ವಿಲ್ಮೋರ್ ಜೊತೆ ಸುನಿತಾ ವಿಲಿಯಮ್ಸ್ ಗಗನಯಾನ ಕೈಗೊಂಡಿದ್ರು. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಭೂಮಿಗೆ ವಾಪಸ್ ಆಗ್ಬೇಕಿತ್ತು. ಜೂನ್ 6ರಂದು ಕ್ಯಾಪ್ಸೂಲ್ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದೆ. 5 ಥ್ರಸ್ಟರ್ಗಳಲ್ಲಿ ದೋಷ ಕಂಡು ಬಂದಿದೆ. ಗಗನನೌಕೆಯಲ್ಲೇ ತಾಂತ್ರಿಕ ದೋಷ ಕಂಡು ಬಂದಿದ್ರಿಂದ ಬುಚ್ ವಿಲ್ಮೋರ್ ಜೊತೆ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದುಕೊಳ್ಳಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ. ಗಗನನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳೋದು ವಿಳಂಬವಾಗಿದೆ. ನೌಕೆಯಲ್ಲಿ 45 ದಿನಕ್ಕಾಗುವಷ್ಟು ಇಂಧನ ಇದ್ದಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ಸೋರಿಕೆಯಾದ್ರೆ ಮುಂದೆ ಅಪಾಯ ಸಂಭವಿಸುವ ಸಾಧ್ಯತೆಯೂ ಇದೆ. ಹಾಗಂತ ಇಬ್ಬರ ಅಮೂಲ್ಯ ಜೀವದ ಜೊತೆ ರಿಸ್ಕ್ ತೆಗೆದುಕೊಳ್ಳುವ ಹಾಗೂ ಇಲ್ಲ. ಹೀಗಾಗಿ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ವಾಪಸ್ ತರಲು ನಾಸಾ ಇನ್ನಿಲ್ಲದ ಕಸರತ್ತು ನಡೆಸಿದೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಸೆಪ್ಟೆಂಬರ್ 7ರಂದು ವಾಪಸ್ ಬರಲಿದೆ. ಈ ನೌಕೆ ಭಾರತೀಯ ಕಾಲಮಾನ ಬೆಳಗ್ಗೆ 5:30ಕ್ಕೆ ಬಾಹ್ಯಾಕಾಶ ನಿಲ್ದಾಣದಿಂದ ವಾಪಸ್ ಹೊರಡಲಿದೆ. ನಂತರ 12 ಗಂಟೆ 3 ನಿಮಿಷಕ್ಕೆ ಅಮೆರಿಕಾದ ದಕ್ಷಿಣ ಭಾಗದಲ್ಲಿ ಧರೆಗೆ ಇಳಿಯಲಿದೆ. ಇಳಿಯುವಾಗ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಗ್ತಿದ್ದಂತೆ ಕ್ಯಾಪ್ಸೂಲ್ನ ಎಲ್ಲಾ ಪ್ಯಾರಾಚೂಟ್ಗಳು ತೆರೆಯಲಿದ್ದು ಸೇಫ್ ಆಗಿ ಲ್ಯಾಂಡ್ ಮಾಡುವ ಲೆಕ್ಕಾಚಾರದಲ್ಲಿ ನಾಸಾ ವಿಜ್ಞಾನಿಗಳು ಇದ್ದಾರೆ. ಸುನಿತಾ ವಿಲಿಯಮ್ಸ್ ಸ್ಪೇಸ್ ಎಕ್ಸ್ನ ಕ್ರೀವ್ ಡ್ರ್ಯಾಗನ್ನಲ್ಲಿ 2025ರ ಆರಂಭದಲ್ಲಿ ಭೂಮಿಗೆ ವಾಪಸ್ ಕರೆತರಲು ಪ್ಲಾನ್ ಮಾಡಿಕೊಳ್ಳಲಾಗ್ತಿದೆ. ಅಲ್ಲಿವರೆಗೂ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಇರ್ತಾರೆ. ಅಷ್ಟಕ್ಕೂ ಸುನಿತಾ ವಿಲಿಯಮ್ಸ್ ಅವರನ್ನ ಈಗಲೇ ಕರೆತರದೇ ಇರೋದಕ್ಕೂ ಕಾರಣವಿದೆ. ನಿಮ್ಗೆಲ್ಲ ನೆನಪಿರಬಹುದು, ಫೆಬ್ರವರಿ 1, 2003ರಂದು ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಮತ್ತು ಇತರ 6 ಮಂದಿ ದಾರುಣ ಸಾವನ್ನಪ್ಪಿದ ದಿನ ಅದು. ಕೊಲಂಬಿಯಾ ಬಾಹ್ಯಾಕಾಶ ನೌಕೆ ಒಡೆದ ಪರಿಣಾಮ ಭೂಮಿಗೆ ತಲುಪುತ್ತಲೇ ಸುಟ್ಟು ಹೋಗಿತ್ತು. ಇದೇ ರೀತಿ ಸುನಿತಾ ಅವರ ವಿಚಾರದಲ್ಲಿ ಆಗ್ಬಾರ್ದು ಅಂತಾನೆ ನಾಸಾ ಅಧಿಕಾರಿಗಳು ಈಗ ಪ್ಲಾನ್ ಬಿ ರೆಡಿ ಮಾಡಿದ್ದಾರೆ. ಹೀಗಾಗಿಯೇ ಸುನಿತಾ ವಿಲಿಯಮ್ಸ್ ಮುಂದಿನ ವರ್ಷ ಆರಂಭದವರೆಗೂ ಬಾಹ್ಯಾಕಾಶದಲ್ಲೇ ಕಳೆಯಬೇಕಿದೆ. ಆಲ್ರೆಡಿ ಡೇಂಜರ್ನಲ್ಲಿರೋ ಬಾಹ್ಯಾಕಾಶ ನೌಕೆ ಧರೆಗೆ ತಾಗಿದ ತಕ್ಷಣ ಉರಿಯುವ ಸಾಧ್ಯತೆ ಇದೆ. ಹೀಗಾಗಿ ಸುನಿತಾ ವಿಲಿಯಮ್ಸ್ ಅವರ ರಕ್ಷಣೆಯೇ ನಾಸಾ ಅಧಿಕಾರಿಗಳ ಮೇನ್ ಟಾರ್ಗೆಟ್. ಆದ್ರೆ ಇರೋದು ಒಂದೇ ಒಂದು ಟೆನ್ಷನ್, ಅಲ್ಲಿವರೆಗೆ ಆಕ್ಸಿಜನ್ ಸಾಕಾಗುತ್ತಾ ಅನ್ನೋದು. ಮತ್ತೊಂದೆಡೆ ಆರೋಗ್ಯ ಸಮಸ್ಯೆ ಕೂಡ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಸುನಿತಾ ವಿಲಿಯಮ್ಸ್ ಅವರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಲಾಗ್ತಿದೆ. ಅವರ ದೇಹದ ತೂಕವು ಇಳಿಮುಖವಾಗಿದೆ. ಹೀಗಿದ್ರೂ ಕೂಡ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನಿತಾ ವಿಲಿಯಮ್ಸ್ ಸುಮ್ಮನೆ ಕುಳಿತಿಲ್ಲ. ಬಾಹ್ಯಾಕಾಶದಲ್ಲಿ ಬೆಳೆದ ಸಸ್ಯಗಳಿಗೆ ನೀರುಣಿಸುತ್ತಿದ್ದಾರೆ ಮತ್ತು ಪೋಷಣೆ ಮಾಡ್ತಿದ್ದಾರೆ. ಗುರುತ್ವಾಕರ್ಷಣೆಯ ಕೊರತೆಯನ್ನು ನೀಗಿಸುವುದು ಹೇಗೆ ಎಂಬ ವಿಷಯದ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ. ಬಾಹ್ಯಾಕಾಶದಲ್ಲಿ ಸಸ್ಯಗಳು ಹೇಗೆ ಬೆಳೆಯುತ್ತವೆ ಮತ್ತು ಮೈಕ್ರೋಗ್ರಾವಿಟಿ ಅಂದ್ರೆ ದುರ್ಬಲ ಗುರುತ್ವಾಕರ್ಷಣ ಪರಿಸ್ಥಿತಿಯಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅಧ್ಯಯನ ನಡೆಸುತ್ತಿದ್ದಾರೆ. ಸೌರವ್ಯೂಹದಲ್ಲಿ ಮತ್ತು ಅದರಾಚೆಗೆ ಮನುಷ್ಯ ತನ್ನ ನೆಲೆಗಳನ್ನು ಸ್ಥಾಪಿಸಲು ಹೊರಟಾಗ ಈ ಎಲ್ಲಾ ಸಂಶೋಧನೆಗಳು ನಿರ್ಣಾಯಕವಾಗಿರುತ್ತವೆ ಅಂತ ನಾಸಾ ಹೇಳಿದೆ. ಅದೇನೇ ಇರಲಿ, 1 ವಾರದಲ್ಲಿ ವಾಪಸ್ ಬರುವ ಯೋಜನೆಯೊಂದಿಗೆ ISSಗೆ ತೆರಳಿದ್ದ ಗಗನಯಾನಿಗಳು ಇನ್ನು ಅಲ್ಲೇ ಸಿಲುಕಿದ್ದಾರೆ. ಅವರ ಆರೋಗ್ಯದ ಮೇಲೂ ಈಗಲೂ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತಿದೆ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾಸಾ ಅಧಿಕಾರಿಗಳು ಹೇಗೆ ನಿಭಾಯಿಸ್ತಾರೆ? ನಮ್ಮ ಹೆಮ್ಮೆಯ ಸುನಿತಾ ವಿಲಿಯಮ್ಸ್ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಹೇಗಿರಲಿದ್ದಾರೆ ಅನ್ನೋದೇ ಆತಂಕ ಇದೆ. ಕೋಟಿ ಭಾರತೀಯರ ಹಾರೈಕೆ ಒಂದೇ, ನಮ್ಮ ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ಭೂಮಿಗೆ ಮರಳಿ ಬರಲಿ ಅನ್ನೋದು. ನಮಸ್ಕಾರ.